ಒಂದು ಈಗಾಗಲೇ ಬಹಳಷ್ಟು ಪ್ರೊಫೆಸರ್ TVR ಅವರು ಆಗ್ಬೋದು, ರಾಜೇಂದ್ರನ್ ಅವರು ಆಗ್ಬೋದು, ಶ್ರೀಹರಿ ಅವರಂತೂ ಸೂಕ್ತವಾಗಿ ಅಡ್ವೈಸರ್ ಆಗಿದ್ದುಕೊಂಡು ಬಹಳ ಚಾಟಿ ಬೀಸಿದ್ದಾರೆ. ತಲೆ ಮೇಲೆ ತಲೆ ಬೀಳಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಧೋರಣೆ ಶಾಸಕಾಂಗಕ್ಕಿದೆ. ನಾನು ಯಾವ ಮಂತ್ರಿ ಇಂಥ ಮಂತ್ರಿ ಈ ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲರಿಗೂ ಇದೆ. ಹೌದಾ? ಒಪ್ಕೋತೀರಾ? ಅದರಿಂದ ಯಾರೂ ಕೇಳೋದೇ ಇಲ್ಲ. ನಾವು ಬೇಕು ನಾವು ಮಾಡ್ತೀವಿ. ಅದು ಟನಲ್ ಆಗ್ಬೋದು, ಅದು ನಮ್ಮ ಬಿಲ್ಡಿಂಗ್ಸ್ ಆಗ್ಬೋದು, ಫ್ಲೈಓವರ್ ಆಗ್ಬೋದು, ನಮಗೆ ದುಡ್ಡು ತರ್ತೀವಿ. ದುಡ್ಡು ಕೊಡೋಕ್ಕೆ ವರ್ಲ್ಡ್ ಬ್ಯಾಂಕ್ ಇದೆ. ಈಗ 1 ಲಕ್ಷ ಕೋಟಿ ಇದ್ದಿದ್ದು 3 ಲಕ್ಷ ಕೋಟಿ ಹೋಗಿದೆ ಈಗ ಸಾಲ ನಮ್ದು ಅಲ್ವಾ, ನಮ್ಮ ತಲೆ ಮೇಲೆಲ್ಲ ಬಿದ್ದಿದೆ. ಈಗ ಆಗ್ಲೇ ಮಾತಾಡ್ತಾ ಹೇಳೋರು ಸಾರ್ವಜನಿಕರಿಗೆ ಇದು ಗೊತ್ತಿದೆಯಾ ಅಂತ. ಖಂಡಿತ ಗೊತ್ತಿಲ್ಲ. ನಮ್ಮ ಯೂನಿವರ್ಸಿಟಿ ರೋಡ್ ನ ಯೂಸ್ ಮಾಡೋ ಸಾವಿರಾರು ಜನಕ್ಕೆ ಅಲ್ಲೊಂದು ಅದ್ಭುತವಾದ ಒಂದು ಸುಂದರವಾದ ಸ್ವರ್ಗ ಕ್ರಿಯೇಟ್ ಆಗಿದೆ ಅಂತ ಗೊತ್ತೇ ಇಲ್ಲ. ನಾನು ವಾರ ನೇಚರ್ ವಾಕ್ ಮಾಡ್ತೀನಿ ಅಂತ ಹೇಳಿರಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ತಾವು ಎಲ್ಲ ಭಾಗವಹಿಸಿ ಅಲ್ಲಿ ನೋಡಿ, ಇಂಥದ್ದೊಂದು ಇದೆಯಾ ಬೆಂಗಳೂರಲ್ಲಿ ಅಂತ ಅನ್ಸುತ್ತೆ ನನಗೆ. ಇಂಥದ್ದೊಂದು ಇದೆಯಾ ಅಂದ ಮೇಲೆ ಬರೀರಿ ಅಂದಾಗ ನಾನು 25,000 ಸಿಗ್ನೇಚರ್ ಕಲೆಕ್ಟ್ ಮಾಡ್ಲಿಕ್ಕೆ ಸುಮಾರು ಟೈಮ್ ತಗೊಂಡೆ. ಅದನ್ನ ಕಲ್ಪಿಸಿದೆ. DCFಗೆ, PCCFಗೆ, ಪ್ರಧಾನಮಂತ್ರಿಗಳಿಗೆ, CM ಎಲ್ಲರೂ ಕೊಡ್ತಾ ಇರ್ತೀವಿ. ಒಂದಷ್ಟು ಕೆಲಸ ಆಗಿದೆ, ಒಂದಷ್ಟು ನಿಂತಿದೆ. ಆದ್ರೆ 2 ದಿವಸ ನಿಲ್ಲುತ್ತೆ, ಇನ್ನೊಬ್ರು VC ಬಂದ್ರೆ ಮತ್ತೆ ಶುರುವಾಗುತ್ತೆ. ಅಂದ್ರೆ ಕಟ್ಟಡ ಕಟ್ಟೋಕೆ VCಗಳನ್ನ ಅಪಾಯಿಂಟ್ ಮಾಡ್ತೀರಾ ಅಂತ ಸಂಪಾದಕೀಯ ನಾನು ಹೇಳಬೇಕಾಗಲ್ಲ. ಪತ್ರಿಕೆಯವರು ಇಲ್ಲೇ ಇದ್ದಾರೆ. ಸಂಪಾದಕೀಯ ಪ್ರತಿಷ್ಠಿತ ಡೆಕ್ಕನ್ ಹಾರ್ಟ್ ಪೇಪರ್ನ ಸಂಪಾದಕೀಯ ಬರೆದಿದ್ದಾರೆ ಎಡಿಟರಲ್ಲೂ. ಅದರಲ್ಲಿ 6 ರಿಂದ 8 ಕೋಟಿ ಕೊಡ್ತಾರಂತೆ. ಅವ್ರು ಬಂದವರು ಕಟ್ಟಡ ಕಟ್ಟದೇ ಎಲ್ಲಿ ಬರುತ್ತೆ ದುಡ್ಡು ಅವ್ರು ವಾಪಸ್ ಅಂತ ಜನಜನಿತವಾದ ಮಾತು ಅಂತ ಬರೆದಿದ್ದಾರೆ. ನಾನು ಹೇಳ್ತಾ ಇರೋದು 22ನೇ ಇಸ್ವಿ 20ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ದಯವಿಟ್ಟು ತೆಗೆದು ನೋಡ್ಬೇಕಾರೆ. ನಾವು ನೀವು ಹೇಳಿದ್ರೆ ತಪ್ಪಾಗ್ಬೋದೇನೋ. ಸಂಪಾದಕೀಯ ಅಂದ್ರೆ ಒಂದು ವಿಶಿಷ್ಟವಾದ ಬೆಲೆ ಇದೆ ಪತ್ರಿಕೆಗಳಲ್ಲಿ, ಅವರೇ ಹೇಳಿದ್ದಾರೆ. ಅಂದ್ರೆ ಇನ್ನೇ ನಾವೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ. ಲಾಂಗ್ ಟರ್ಮ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನನಗೆ ಏನ್ ಅನ್ಸುತ್ತೋ ಅದು ನಾನು ಮಾಡ್ತಾ ಇದ್ದೀನಿ, ನಾಳೆ ಏನಾದ್ರೂ ಆಗ್ಲಿ. ಆದ್ರೆ ಇದ್ರ ಜೊತೆನಲ್ಲಿ ಹಣದ ದಾಹ, ಈಗ ಹೇಳಿದ್ನಲ್ಲ, ಕುಲಪತಿಗಳು ಆಗೋದೇ ದುಡ್ಡು ಮಾಡೋಕೆ ಅಂತ ಪೇಪರ್ ಬಂದಿದೆ ಅಂತ. ಹಾಗಾದ್ಮೇಲೆ ನಾವು ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಏನು ಕೇಳಬೇಡಿ, DPR ಕೇಳಬೇಡಿ. ಈಗಾಗಲೇ ಹೇಳ್ತಿದ್ದಾರೆ, ಈ ಟನಲ್ DPR ಕೂಡ ಕಾಪಿ ಅಂಡ್ ಪೇಸ್ಟ್ ತರ ಕಾಣ್ತಾ ಇದೆ ಅಂತ ಪೇಪರ್ ಬಂದಿದೆ. ಅಲ್ಲೇ ಇನ್ನೇನೋ ಬೇರೆ ಆಗಿರ್ಬೇಕು, ಇನ್ನು ಜಾಸ್ತಿ ಆಗಿದ್ರೆ ಐವಾಶ್ ಇದೆಲ್ಲ ಆಗ್ತಾ ಇದೆ. EIA ಜಡ್ಜೆ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. EIA ಏನ್ ಮಾಡಿಲ್ಲ. ನಿಮಗೆ ಗೊತ್ತಿದೆ, 20,000 ಸ್ಕ್ವೇರ್ ಮೀಟರ್ಗಿಂತ ಹೆಚ್ಚಿಗೆ ಕಟ್ಟಡ ಕಟ್ಟಬೇಕಾದ್ರೆ EIA ಆಗ್ಬೇಕು ಅಂತ ಹೇಳ್ತಾರೆ. ನಾವೀಗ ಅಲ್ಲೇನು ಬ್ಲಾಕ್ ಕಟ್ತಾ ಇದ್ದಾರೆ ಅದು 36,000 ಅಂಡ್ ಅಬೌವ್ ಸ್ಕ್ವೇರ್ ಮೀಟರ್ಸ್. ಹಾಗಾದ್ರೆ EIA ಆಗ್ಬೇಕು ಅಂತ ಅಲ್ವಾ? ಅದು ಯಾರು ಮಾಡ್ಬೇಕದು? DPR ಮಾಡಿದ್ರು ಮಾಡ್ಬೇಕು. DPR ಮಾಡಿದ್ರು ಮಾಡಲ್ಲ. ಟನಲ್ಗೂ ಮಾಡಲ್ಲ, ಅಲ್ಲಿಗೂ ಮಾಡಲ್ಲ, ಎಲ್ಲಿಗೂ ಮಾಡಲ್ಲ. ಅದಕ್ಕೆ ಕಾರಣ ಏನಂದ್ರೆ ನಾನು ಮಾಡಿದ್ರೆ ಸರಿ ಅಂತ. ಇನ್ನು ನನ್ನನ್ನು ಇವತ್ತು ಭೂವಿಜ್ಞಾನದ ಬಗ್ಗೆ ಮಾತಾಡಿ ಅಂತ ಕೇಳಿದ್ರು. ಬಹುಶಃ ರಾಜೇಂದ್ರನ್ ಅವರು ಮತ್ತೆ TVR ಅವರು ಬಹಳಷ್ಟು ಕವರ್ ಮಾಡಿದ್ದಾರೆ. ನಾವೇನು ಈ ಶಿಲಾಪದರ ಅಂತ ಮಾತಾಡ್ತಿದೀವಿ, ಹಾಲಿನ ಕೆನೆ ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳ್ತಿದೀವಿ. ಅದನ್ನ ಉಳಿಸ್ಕೊಳ್ಳಕ್ಕೆ ಸರ್ವತಾ ಪ್ರಯತ್ನ ಆಗ್ಲೇಬೇಕಾಗಿದೆ. ಇಲ್ಲಿ ನಾವೇನು ನೋಡ್ತಾ ಲಾಲ್ಬಾಗ್ ಅಲ್ಲಿ PGC ಪೆನಿನ್ಸುಲರ್ ನೈಸಿಕ್ ರಾಕ್ ಅಂತ ಹೇಳ್ತಾರಲ್ಲ, ರಾಕ್ ಅಂತ ಹೇಳ್ತಾರೆ ಅದನ್ನ. ಮೊದಲು ಅದು ಇಗ್ನಿಯಸ್ ರಾಕ್ ಆಗಿತ್ತು, ಅದು ಈಗ ಮೆಟಮಾರ್ಫಿಕ್ ರಾಕ್ ಆಗಿದೆ. ಹೌದಾ ಸರ್ ಅಂತ ಕೇಳ್ತಾರೆ ನನಗೆ ಬಂದಾಗ. ಯಾಕಂದ್ರೆ ನಾನು ಕ್ಯಾಂಪಸ್ ನಲ್ಲಿ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಒಂದು ಯಾರೋ ಲೇಡಿ ನನ್ನ ಮಕ್ಕಳಿಗೆ ಅಮೆರಿಕದಿಂದ ಬಂದು ಸೆಟ್ಲ್ ಆಗಿದ್ದವರು, ನಮ್ಮ ಮಕ್ಕಳಿಗೆ ಇಲ್ಲಿ ತೋರ್ಸಕ್ಕೆ ಒಂದು ಏನು ಇಲ್ಲ ಜಿಯೋ ಪಾರ್ಕ್ ಅಂದಾಗ ನನ್ನನ್ನು ಕರೆದು ಒಂದು ಪ್ರೆಸೆಂಟೇಷನ್ ತಗೊಂಡಾಗ ನೀವೇ ಮಾಡ್ಕೊಡಿ ಒಂದು ಮಾಡೆಲ್ ಆಗಿ ಅಂದಾಗ ಕ್ಯಾಂಪಸ್ ಅಲ್ಲಿ ನಾನು ಭಾರತದಲ್ಲಿ 6 ಗುಡ್ಡುಗಳನ್ನ ಆರಿಸ್ಕೊಂಡು ಅಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ ಅದೇ ರಾಕ್ ಸಿಸ್ಟಮ್ ಎಕ್ಸ್ಪೋಸ್ ಆಗಿದೆ. 6 ಕಡೆ ಎಕ್ಸ್ಪೋಸ್ ಆಗಿದೆ. ಅಲ್ಲಿಗಿಂತ ಹೆಚ್ಚಾಗಿ ಫ್ರಾಕ್ಚರ್ಸ್, ಫೋಲ್ಡಿಂಗ್ಸ್ ಎಲ್ಲ ತೋರಿಸುವಂತ, ಫಾಲ್ಟ್ ಝೋನ್ಸ್ ಎಲ್ಲ ತೋರಿಸುವಂತ ಜಾಗ ಆಗಿದೆ. ಅದನ್ನ ತೋರಿಸ್ತಾ ಇದೀವಿ. ಅದನ್ನ PGC ಅಂತೀವಿ, ಪೆನಿನ್ಸುಲರ್ ನೈಸಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕಾಂಪ್ಲೆಕ್ಸ್ ಅಂದ ತಕ್ಷಣ ಗೊತ್ತಾಗುತ್ತೆ ಅದು ಒಂದೇ ರಾಕ್ ಅಲ್ಲ. ಮೊದಲು ಇಗ್ನಿಯಸ್ ಇತ್ತು, ಮೆಟಮಾರ್ಫಿಕ್ ಆಯ್ತು, 1000 ಮಿಲಿಯನ್ ವರ್ಷದ ನಂತರ. ಅದು ಹೇಗೆ ಅಂದ್ರೆ ಗ್ರಾನೈಟಿಕ್ ರಾಕ್ ಇರುತ್ತೆ, ಅದು ಮೆಟಮಾರ್ಫಿಕ್ ಪ್ರೋಸೆಸ್ ಆಗ್ತಾ 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 ಈ ರೀತಿ ಏನ್ ನೀವು ನೋಡ್ತಾ ಇದ್ದೀರಾ ನೈಸಿಕ್ ರಾಕ್ ಅದಾಗತ್ತೆ. ಅದಾದ್ಮೇಲೆ ಮಧ್ಯದಲ್ಲಿ ಆದಂತಹ ಘರ್ಷಣೆಗಳಿಂದ ನಿಮ್ಗೆ ಗೊತ್ತು, ಟೆಕ್ಟಾನಿಕ್ಸ್, ಪ್ಲೇಟ್ ಟೆಕ್ಟಾನಿಕ್ಸ್ ಕೇಳಿರ್ತೇವೆ ಈಗಾಗಲೇ. ಅದರ ಮೂವ್ಮೆಂಟ್ ಇಂದ ಬೇಕಾದಷ್ಟು ಬಿರುಕುಗಳು ಮತ್ತೆ 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 ಆಗ್ತಿರ್ತವೆ ಭೂಮಿನಲ್ಲಿ. ಅದು ಮತ್ತೆ ಮ್ಯಾಗ್ಮಾ ಚೇಂಬರ್ ಟಚ್ ಆದ್ರೆ ಆ ಫ್ರಾಕ್ಚರ್ ಝೋನ್ಸ್ ಮತ್ತೆ ಮ್ಯಾಗ್ಮಾ ಆಚೆ ಬರುತ್ತೆ. ಅದು ಚಿಮ್ಮಿದ್ರೆ ವಾಲ್ಕ್ಯಾನಿಕ್ ರಾಕ್, ವಾಲ್ಕ್ಯಾನೋ ಅಂತೀರಾ, ಚಿಮ್ಮದೆ ಹಾಗೇನೆ ಸುಪ್ತವಾಗಿ ಹಾಗೆ ಕಲ್ಲಾದ್ರೆ ಅದನ್ನ ಪ್ಲೂಟಾನಿಕ್ ರಾಕ್ಸ್ ಅಂತೀವಿ. ಸೊ ನಮ್ಮಲ್ಲಿ ಈ ತರ ಪ್ಲೂಟಾನಿಕ್ ರಾಕ್ಸ್ ಸಿಕ್ಕಾಪಟ್ಟೆ ಇದಾವೆ. ನೀವು ಅದನ್ನ ಕೆಲವು ಡೈಕ್ಸ್ ಅಂತೀವಿ, ಇದನ್ನ ಲಿಂಕ್ ಕೊಡ್ಬೋದು ಈಗ ಗ್ರೌಂಡ್ ವಾಟರ್ಗೆ. ಈ ಡೈಕ್ಸ್ ನಿಮ್ಗೆ ಇದ್ದಂತ ರಾಕ್ ಸಿಸ್ಟಮ್ ನ ಕಟ್ ಮಾಡ್ಕೊಂಬರೋದ್ರಿಂದ ಒಂದು ತಡೆಗೊಡೆ ತರ ಆಗುತ್ತೆ.
ಈಗ ಗ್ರೌಂಡ್ ವಾಟರ್ ಫ್ಲೋ ಆಗ್ತಿದ್ರೆ ಈ ಡಾಲ್ರೈಟ್ ರೈಕೋ ಆನ್ಸಿಬಲೈಟ್ ರೈಕೋ ಹೇಳ್ತೀವಲ್ಲ, ಇವೆಲ್ಲವೂ ನಿಮ್ಮನ್ನ ನೀರನ್ನ ಹರಿಯೋಕ್ ಬಿಡಲ್ಲ ಮುಂದಕ್ಕೆ, ನ್ಯಾಚುರಲ್ ಡೈಕ್ಸ್. ಈ ಟನಲ್ಗೆ ಯಾಕೆ ಲಿಂಕ್ ಮಾಡ್ಬೋದು ಅಂದ್ರೆ, ನೀವು ಈ ನ್ಯಾಚುರಲ್ಲೇ ನಮ್ಗೆ ಕಷ್ಟ ಕೊಡ್ತಾ ಇದೆ. ಒಬ್ಬ ರೈತನಿಗೆ ನೀರು ಬರುತ್ತೆ, ಡೈಕ್ ಪಾಸ್ ಆದ್ಮೇಲೆ ಇರುವಂತ ಜಾಗದಲ್ಲಿ ನೀರು ಬರಲ್ಲ, ಅವ್ನ್ ಕಣ್ಣೀರ್ ಬರುತ್ತೆ, ಇವನ್ ಪನ್ನೀರ್ ಬೆಳ್ಕೊಳ್ತಿರ್ತಾನೆ ಅಲ್ವೇ? ಇದೆಲ್ಲ ನೀವು ನೋಡಿರೋದೆ. ಈಗ ಜೊತೆಯಲ್ಲಿ ಇನ್ನೊಂದಷ್ಟು ಟನಲ್ಸ್ ಹಾಕಿದ್ರೆ ಏನಾಗುತ್ತೆ, ಸಿಸ್ಟಮ್ ಇನ್ನೊಂದು ಸ್ವಲ್ಪ ಹ್ಯಾಂಪರ್ ಆಗುತ್ತೆ ಅಲ್ವೇ? ಇನ್ನೊಂದಷ್ಟು ಆರ್ಟಿಫಿಷಿಯಲ್ ಡೈಕ್ಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಆದಷ್ಟು ಈ ಕೆಲಸಗಳನ್ನ ಮಾಡುವಾಗ ಇಂಟಿಗ್ರೇಟೆಡ್ ಅಪ್ರೋಚ್ ಅಂದ್ರೆ ಜರ್ನಲಿಸ್ಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಪೊಲ್ಯೂಷನ್ ಬಗ್ಗೆ ವರ್ಕ್ ಮಾಡೋರಾಗ್ಬೋದು, ವಾಟರ್ ಸಿಸ್ಟಮ್ ಬಗ್ಗೆ ಆಗ್ಬೋದು, ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡ್ತಿರೋ ಸ್ಪೆಷಲಿಸ್ಟ್ ಇರ್ಬೋದು, ಇವರೆಲ್ಲರನ್ನೂ ಹೊಂದಿಸ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ. ಬಹುಶಃ ಆ ಥರ ಕೆಲಸ ಟನಲ್ ಕೆಲಸದಲ್ಲಿ ಆಗಿಲ್ಲ ಅನ್ಸುತ್ತೆ ಖಂಡಿತವಾಗಿ. ಇಲ್ದಿದ್ರೆ EIA ಆಗದೆ ನೋಡ್ಕೊಳ್ತಿರ್ಲಿಲ್ಲ. ಹಾಗೇನೆ DPR ಬರೀಬೇಕಾದ್ರೆ ಜಿಯಾಲಜಿಕಲ್ ಸೆಟಪ್ ಬಗ್ಗೆ ಯೋಚನೆ ಮಾಡಿದೆ. ಯಾಕಂದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರಲ್ಲೇ ಇದೆ ಬ್ರಾಂಚ್, ದೊಡ್ಡ ಬ್ರಾಂಚ್. ಅಲ್ಲಿ ಸೈಂಟಿಸ್ಟ್ಗಳು ಅವೈಲಬಿಲಿಟಿ ಇದ್ದಾರೆ. ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸು, ಜಿಯಾಲಜಿ ಡಿಪಾರ್ಟ್ಮೆಂಟ್ಸ್ ಬೆಂಗಳೂರಲ್ಲಿ ನಮ್ಮಲ್ಲಿದೆ, ಬೇರೆ ಯೂನಿವರ್ಸಿಟಿಗಳಲ್ಲಿದೆ, ಎಕ್ಸ್ಪರ್ಟೈಸ್ ಇದೆ. ನಾನು ಸುಮ್ಮನೆ ಕೇಳಿದೆ 2D 3D ಸರ್ವೆ ಮಾಡಿದಿರಾ ಅಂತ. ಅದೇನು ಹಂಗಂದ್ರೆ ಅಂದ್ರು, ಕೇಳಕ್ಕೆ ಹೋಗಿಲ್ಲ ಅದನ್ನ. ಯಾಕೆಂದ್ರೆ ನಾವು ಮಾಡ್ತಾ ಇದೀವ್ರಿ, ಅಲ್ಲಿ ಎಲ್ಲ ಏನೂ ಕೆಟ್ಟದಿಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ನೀವು ಯಾರು ಅದನ್ನ ಕೇಳಕ್ಕೆ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಎದ್ದು ಕಾಣ್ತಾ ಇದೆ. ಅದರಿಂದ ಈ ನಮ್ಮ ಏನು ಜಿಯಾಲಜಿಕಲ್ ಸೆಟಪ್, ಹೈಡ್ರೋ ಜಿಯಾಲಜಿಕಲ್ ಸೆಟಪ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾಶ ಮಾಡ್ಕೊಳ್ದೆ ಈಗಾಗಲೇ 1300 1400 ಎಲ್ಲ ಕಡೆ ಹೋಗ್ತಾ ಇದೀವಿ ನೀರಿಗೆ. ಅಂದ್ರೆ ಫಸ್ಟ್ ಫ್ರಾಕ್ಚರ್ ಝೋನ್ ಅಂತ ಹೇಳ್ತೀವಿ, ಸೆಕೆಂಡ್ ಸೆಟ್ ಆಫ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ, ಥರ್ಡ್ ಸೆಟ್ ಆಫ್ ಫ್ರಾಕ್ಚರ್ ಝೋನ್ಸ್ ಅಂತೀವಿ. ಈಗಾಗಲೇ ಥರ್ಡ್ ಸೆಟ್ ಆಫ್ ಫ್ರಾಕ್ಚರ್ ಝೋನ್ಸ್ ಅಲ್ಲಿ ನಾವು ಟ್ಯಾಪ್ ಮಾಡ್ತಾ ಇದೀವಿ ವಾಟರ್. ಇನ್ನು ಮುಂದೆ ಅಲ್ಲೂ ನೀರಿಲ್ದಂಗಾದ್ರೆ ತುಂಬಾ ಕಷ್ಟ ಆಗ್ಬಹುದು. ಈಗಾಗಲೇ ಮರುಪೂರ್ಣ ಪ್ರಯತ್ನ ಈಗ ಹೇಳಿರಲ್ಲ, 87% ಕಾಂಕ್ರಿಟೈಸೇಷನ್ ಆಗಿರೋ ಜಾಗದಲ್ಲಿ ನೀವು ಮರುಪೂರ್ಣ ಎಲ್ಲಿ ಅಲ್ವೇ? ಮುದ್ದಣ್ಣ ಮನೋರಮ ಕತೆ ಓದ್ಕೊಂಡಿದೀವಲ್ಲ, ನೀರಿಳಿದ ಗಂಟೆಲ್ಲ ಕಡುಬು ತುರುಕಿದಂತಾಯ್ತು. ಈಗ ನಾವು ತುರುಕ್ತಾ ಇದೀವಿ ಸುಮ್ಮನೆ ಆರ್ಟಿಫಿಷಿಯಲ್ ರೀಚಾರ್ಜ್ ಅದು ಇದು ಹೆಸರು ಹೇಳ್ಕೊಂಡು ಅದಕ್ಕೊಂದಷ್ಟು ಖರ್ಚು ಮಾಡ್ತಾ ಇದೀವಿ. ನೀರು ಒಳಗಡೆ ಹೋಗಕ್ಕೆ ಜಾಗ ಮಾಡ್ಕೊಟ್ರಲ್ಲ ಹೋಗೋದು, ಅದು ಆಗ್ತಾ ಇಲ್ಲ. ಸೊ ಅದರಿಂದ ವಿ ಆರ್ ಪೇಯಿಂಗ್ ಪೆನಾಲ್ಟಿ ಫೈಟ್. ಹಾಗೇನೆ ಏನೇನು ಗುಡ್ಡ ಬೆಟ್ಟಗಳಿದಾವೆ, ಒಂದು ಸಿಸ್ಟಮ್ ಡೆವಲಪ್ ಆಗಿದೆ. ಆ ಗುಡ್ಡದ ಮೇಲೆ ಬಿದ್ದಂತಹ ನೀರು ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ಹರಿಯುತ್ತೆ, ಅದನ್ನು ಉಳಿಸ್ಕೋಬೇಕು. ಗುಡ್ಡನೇ ಬೇಡ ಅಂತಾರೆ, ಯಾವ ಗುಡ್ಡನೂ ಬೇಡ, ಯಾವ ಬೆಟ್ಟನೂ ಬೇಡ, ಯಾವ ಹಳ್ಳನೂ ಬೇಡ. ಹಳ್ಳಗಳು ತುಂಬಾ ನಿಮಗೆ ಕಾಮನ್. ನಾನೇ 100 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ರಾಜಕಾಲುವೆಗಳಿಗೆ ಲಾರಿಗಳಲ್ಲಿ ವೇಸ್ಟ್ ಮೆಟೀರಿಯಲ್ ತಂದು, ಕಟ್ಟಡಗಳ ವೇಸ್ಟ್ ತಂದು ಸುರಿಯೋದು ನಮ್ಮ ಕ್ಯಾಂಪಸ್ ಅಲ್ಲಿ ಬೇಕಾದಷ್ಟು ಕೊಟ್ಟಿದ್ದೀನಿ ನಾನು. ಹಾಗೇನೆ ಹಳ್ಳಿಗಳು ಬೇಡ ಅಂದಂಗಾಯ್ತು, ಗುಡ್ಡಗಳು ಬೇಡ ಅಂದಂಗಾಯ್ತು. ಇನ್ನು ಕಾಡು ಗ್ರೀನ್ ಸ್ಕೇಪ್ ಬಂದಾಗ ಯಾರು ಹೇಳಿದ್ರಲ್ಲ 68% ಇದು 3% ಬಂದಂತ ಪ್ರೊಫೆಸರ್ ಹೇಳಿ ಆಗ್ಲೇ 2 ವರ್ಷ ಆಯ್ತು. ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀನಿ ಸರ್, ಇನ್ನೂ ಒಂದಷ್ಟು ಕಡಿಮೆ ಆಗ್ಬಿಟ್ಟಿದೆ. ಈಗ ಮ್ಯಾಪಲ್ಲಿ ತೋರ್ಸಕ್ಕಾಗಲ್ಲ, ಅಷ್ಟೊಂದು ಕಡಿಮೆ ಆಗಿರೋ ತೋರಿಸಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ನೀವು ಹೇಳೋದು ಕಾಡುಗಳು ಗ್ರೀನ್ ಬೇಕಾಗಿಲ್ಲ. ಆಮೇಲೆ ಈ ಸಿಸ್ಟಮ್ ಅಲ್ಲಿ CA ಸೈಟು ಅಂತ ಮೊದಲು ಬಿಟ್ಟು ಪಾರ್ಕು ಅದು ಇದು ಅಂತ ಹೇಳ್ತಿದ್ರಲ್ಲ, ಅವೆಲ್ಲವೂ ಈಗ ಆಕ್ಯುಪೈ ಆಗ್ಬಿಟ್ಟಿದೆ. ಯಾವುದೋ ಒಂದು ಹೆಸರಿನಲ್ಲಿ, ಯಾವುದೋ ಒಂದು ಕ್ಲಬ್ಗೋ, ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೋ ಏನೋ ಒಂದು ಹೆಸರಲ್ಲಿ ಕಾಂಟ್ರೈಸ್ ಮಾಡಿಬಿಡ್ತಾರೆ. ಬಟ್ ಒಂದು ನಿಮ್ಮ ಹತ್ರ ಹೇಳ್ಕೋಬೇಕು, ನೋಡೋಕ್ ಮಾತ್ರ ಗೌರ್ಮೆಂಟ್ ನಲ್ಲಿ ಇರತಕ್ಕಂತ ನಮ್ಮ IAS ಸಾಹೇಬ್ರುಗಳು ಬಹಳ ಬುದ್ಧಿವಂತರು. IFS ಸಾಹೇಬ್ರುಗಳು ಏನ್ ಗೊತ್ತಾ, ಟೈಟ್ಲ್ ಮಾತ್ರ ಅದ್ಭುತವಾಗಿ ಕೊಡ್ತಾರೆ. ಯೋಗಿಕ್ ಸೈನ್ಸಸ್ ಸ್ಟಡೀಸ್ ಅಂತ ಕೊಟ್ರು. ಯಾರು ಅಪೋಸ್ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಅದು ಆಫೀಸ್, ಅದು 15 ಎಕರೆ ಕೊಟ್ಟಿದ್ದಾರೆ. ನಂಬ್ತೀರಾ? ಒಂದು ಆಫೀಸ್ 15 ಎಕರೆ ಕೊಡ್ಬೇಕಾ? ಗುಲ್ಬರ್ಗಾ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ನಾವು ಬೆಳೀಲಿ ಏರಿಯಾ ಅಂತ ಅಲ್ಲಿ ಜಾಗ ಕೊಟ್ಟಿದ್ವಲ್ಲ ಸರ್, ಅವರು ಯೂನಿವರ್ಸಿಟಿ ಮಾಡಿದ್ವಲ್ಲ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ವಲ್ಲ, ಅವ್ರಿಗೆ 10 ಎಕರೆ ಇಲ್ಲಿ ಟೈಟಲ್ ನಲ್ಲಿ ಗುಲ್ಬರ್ಗಾ ಸೆಂಟ್ರಲ್ ಯೂನಿವರ್ಸಿಟಿ ವಿತ್ ಇನ್ ಅಸೋಸಿಯೇಷನ್ DRDO. ಯಾರು ಮಾತಾಡಂಗಿಲ್ಲ. DRDO ಜೊತೆ ಏನೋ ಮಾಡ್ತಿದ್ದಾರೆ ಅಲ್ವಾ ಸರ್? ಯಾರು ಮಾತಾಡಂಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ, ಕಳ್ಳರು ಬುದ್ಧಿವಂತರು ಅಂತ ಏನು ಹೇಳ್ಬೇಕಾಗಿಲ್ವಲ್ಲ ಅಲ್ವಾ? ಹಾಗಾಗಿ ಮಾಡ್ತಿರ್ಬಹುದು. ಬುದ್ಧಿವಂತ ಜನ ಅಲ್ಲಿ ಈ ಕೆಟ್ಟ ಕೆಲಸ ಮಾಡಕ್ಕೆ ಶುರು ಮಾಡೋದ್ರಿಂದ ತೊಂದರೆ ಆಗ್ತದೆ. ಅವರೆಲ್ಲರೂ ಕನ್ವರ್ಟ್ ಆದ್ರೆ, ಯಾರಾದ್ರೂ ಅವರಿಗೆ ಒಂದು ಶಿವಮಂತ್ರ ಹಾಕಿ ನೀವೆಲ್ಲ ಕನ್ವರ್ಟ್ ಆಗ್ರಪ್ಪ, ಚೆನ್ನಾಗಾಗ್ರಪ್ಪ ಅಂತ ಏನೋ ಮಾಡಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೇವೆ ಅಂತ ಹೇಳ್ತಾ, ನನ್ನ ಈ ಕ್ಯಾಂಪಸ್ ನಲ್ಲಿ ಈಗ ಇವತ್ತು ಕೂಡ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ನಲ್ಲಿ ನಿನ್ನೆ 3 ದಿವಸದಿಂದ ನೀವು ಮರ ಕಡಿಬೇಡಿ ಅಂತ ಆಜ್ಞೆ ಮಾಡಿದ್ದಾರೆ ಸರ್. 3 ದಿವಸ ಆಗಿದ್ದು. ಫಸ್ಟ್ PL ಹಾಕಿದ್ವಿ, ಅವತ್ತು ತಡೆಯಾಜ್ಞೆ ಕೊಟ್ಟಿರಲಿಲ್ಲ. ಜಡ್ಜ್ ಅವರು ಒಂದು ಶಾರ್ಟ್ ನೋಟಿಸ್ ಕೊಡ್ತೀನಿ, ಅವ್ರು EIA ಎಲ್ಲ ಕೊಟ್ಬಿಡ್ಲಿ ಅಂದ್ರು. ಅವ್ರ ಎಕ್ಸ್ಪೆಕ್ಟೇಷನ್ ಏನಿದ್ದಾನೆ ಅವ್ರು ಹೇಳ್ಕೊಂಡ್ರು, ಜಡ್ಜ್ ಹೇಳಿದ್ರು.
ಅವರು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ನಾನು ಇದನ್ನ ಅಡ್ಮಿಟ್ ಮಾಡಿದ್ಮೇಲೆ ಡೆಫಿನೆಟ್ ಆಗಿ ಅವರು ಅದಕ್ಕೆ ಬದ್ಧರಾಗಿರ್ತಾರೆ ಅಂತ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರು. ನಾವು ಹೋಗಿ ನಿಂತ್ಕೊಂಡ್ವಿ, ಸ್ವಾಮಿ ಮರ ಕಡಿತಾವ್ರೆ, ನೀವು ಸ್ಟೇ ಕೊಡ್ಲಿಲ್ಲ ಅಂತ. ಈಗಾಗಲೇ ಹೇಳಿದ್ರೆ ಸ್ಟೇ ಕೊಡೋದು ಕಷ್ಟ ಅಂತ ಹೇಳಿದ್ರಲ್ವ, ಹಾಗಾಗಿ ಸ್ಟೇ ಕೊಟ್ಟಿರಲಿಲ್ಲ. ಸ್ಟೇ ಕೇಳಲಿಲ್ಲ, ನೀವು ಹೇಳಿದ ಪ್ರಕಾರ ನಾವು ಮನೆಗೆ ಹೋದ್ವಿ. ಈಗಾಗಲೇ ಮರಿ ಕಡಿತಾವ್ರೆ ಅಂತ ಫೋಟೋ ಸಮೇತ ನಿಂತ್ಕೊಡ್ವಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಅದಾದ್ಮೇಲೆ ತೀವ್ರವಾಗಿ ಕೋಪ ಮಾಡ್ಕೊಂಡು ಬೈದು ತರಡೆ ತಗೊಂಡು ಎಲ್ಲ ಆಯ್ತು. ನಾವು ಇನ್ನೇನಾಗಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ವಿ. ನಿನ್ನೆ ಬೈ ಚಾನ್ಸ್ ಒಬ್ಬ ಆರ್ಕಿಟೆಕ್ಟ್ ನಾನು ಮೀಟ್ ಮಾಡಕ್ ಬಂದ್ರು. ಅವ್ರ ಜೊತೆ ಈಗ ಆಗ್ತಾ ಇರೋ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ಗೆ 350 ಮರ ಕಡಿಲಿಕ್ಕೆ ಈಗ BBMP ಇಂದ ನೋಟಿಸ್ ಕೊಟ್ಟಿದ್ದಾರೆ, ಈಗ GBA ಇಂದ. ಅದನ್ನ ನೋಡ್ಬೇಕು ಸರ್, ನಾನು ಆರ್ಕಿಟೆಕ್ಟ್ ಆಗಿ ಅದೇನ್ ಜಾಗ ಇದೆ ಚೆಕ್ ಮಾಡ್ಬೇಕು ಬನ್ನಿ ಅಂದ್ರು. ಅವ್ರ ಜೊತೆ ಹೋದೆ, ಅವ್ರದೆಲ್ಲ ನೋಡಿದ್ರು, ದುಃಖ ಪಟ್ರು. ಇನ್ನೊಂದು ದುಃಖ ಪಡಕ್ ಸಾಧ್ಯ ಇದೆ ಬನ್ನಿ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಅವರು 2 ಬಾಗಿಲು ತೆಗೆದಿತ್ತು ಮೊದಲನೇ ಪ್ರಾಜೆಕ್ಟ್ದು. ಅಲ್ಲಿ ಒಳಗಡೆ ಹೋದ್ರೆ ಲಾರಿನೂ ನಿಂತಿದೆ, JCB ನಿಂತಿದೆ, ತುಂಬ್ತಾ ಇದ್ದಾರೆ ಕಟ್ ಮಾಡಿ. ಅಂದ್ರೆ ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡ್ರು ನಾಚಿಕೆ ಬಡಕ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬಂತು. ಈಗಾಗಲೇ ಇವತ್ತು ಬೆಳಗ್ಗೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ತಗೊಂಡು ಪೊಲೀಸರ ಹತ್ರ ಹೋಗಿ ಅಡ್ವೊಕೇಟ್ ಹೋಗ್ತಿದ್ದಾರೆ. ಅಂದ್ರೆ ಈ ಮಟ್ಟಿಗೆ ನೀವೇನಾದ್ರು ಮಾಡ್ಕೊಳ್ಳಿ ನಿಂತ್ಬಿಟ್ರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೋದು? ಆಗ್ಲೇ ಚೆನ್ನಾಗಿ ಹೇಳಿದ್ರು, ಪಬ್ಲಿಕ್ ವಾಯ್ಸ್ ಇಸ್ ದಿ ಓನ್ಲಿ ಸೋರ್ಸ್, ಇನ್ನೇನು ಇಲ್ಲ. ನೀವು ಈಗ ನನ್ನ ಜೊತೆ ನೇಚರಾಗಿ ಬಂದವರೆಲ್ಲ ಪ್ರಧಾನಮಂತ್ರಿಗಳಿಗೆ, ನಾನು ಇಲ್ಲಿ ಪಕ್ಷ ಭೇದ ಮಾಡ್ತಾ ಇಲ್ಲ, ಎಲ್ಲರಿಗೂ ಬರೀರಿ. ಯಾರು ಈಗ ಫಸ್ಟ್ ಪ್ರಾಜೆಕ್ಟ್ ಬಂದಾಗ ಇಲ್ಲಿ BJP ಇತ್ತು, ಈ ಸೆಕೆಂಡ್ ಪ್ರಾಜೆಕ್ಟ್ ಬಂದಾಗ ಕಾಂಗ್ರೆಸ್ ಇದೆ. ಯಾರಿಗೆ ನೀವು ಹೇಳ್ತೀರಾ? ಎಲ್ರಿಗೂ ಹೇಳ್ಬೇಕಾಗತ್ತೆ. ಈಗ ಅದಕ್ಕೆ ನಾನು ಬಂದವ್ರಿಗೆ ಹೇಳ್ತೀನಿ, ನೀವೇನೇ ಬೇರೆ ವಿಷಯದಲ್ಲಿ ಪಕ್ಷ ಬದ್ಧರಾಗಿದ್ವಿ ಇರಿ, ಬಟ್ ನೇಚರಿಗೆ ಬಂದಾಗ, ಪ್ರಕೃತಿಗೆ ಬಂದಾಗ, ಈ ಪೊಲ್ಯೂಷನ್ಗೆ ಬಂದಾಗ, ಗಾಳಿ ಮತ್ತು ನೀರಿಗೆ ಅಂತ ಬಂದಾಗ ಪಕ್ಷ ಭೇದ ಬಿಟ್ಟು ವರ್ಕ್ ಮಾಡಿ ಅಂತ ಹೇಳ್ತೀನಿ. ಏನಂದ್ರೆ ಬುದ್ಧಿವಂತಿಕೆ ಪರಾಕಾಷ್ಠೆ ಅಂತ ಹೇಳ್ತೀನಿ. ಕೆಟ್ಟದಕ್ಕೆ ಅದನ್ನು ಒಳ್ಳೇದಕ್ಕೆ ಬಳಸಲಿ ಅಂತ ಇಷ್ಟಪಡ್ತಾ ನಿಮ್ಮ ಜೊತೆ 2 ಮಾತು ಹಂಚ್ಕೊಂಡಿದ್ದೀನಿ. ನೀವೆಲ್ಲರೂ ನಮ್ಮ ಜ್ಞಾನ ಭಾರತಿಯ ಜೊತೆ ಟನಲ್ಲು, ಜ್ಞಾನ ಭಾರತಿ, ತುರಹಳ್ಳಿ, ಹೆಸರುಘಟ್ಟ ಸ್ವಲ್ಪ ನಿವಾರಣೆ ಆಯಿತು. ಹಾಗೇನೆ ಬೆಂಗಳೂರಿನಲ್ಲಿ ಏಕೈಕ ಬಯೋಡೈವರ್ಸ್ ಫಾರೆಸ್ಟ್ ಅತಿ ದೊಡ್ಡದು ಅಂದ್ರೆ ಯಲ್ಲಪ್ಪ ಶುರು ಮಾಡಿದ್ದು, ನಾನು ಕಂಟಿನ್ಯೂ ಮಾಡಿದೆ. ಅದು ಜನಗಳ ಸಹಕಾರದಿಂದ ಅದು ಉಳಿದಿದೆ, ಉಳಿಸ್ಲಿ ಅಂತ ಪ್ರಾರ್ಥನೆ ಮಾಡಿ, ನಿವೇದನೆ ಮಾಡಿ, ವಿನಂತಿ ಮಾಡಿ, ಆಗ್ರಹಿಸಿ, ಸಾಧ್ಯವಾದ ಒಂದಷ್ಟು ಬಾಯಿ ಪಡ್ಕೊಳ್ಳಿ ಅಂತಲೂ ಕೇಳ್ಕೊಳ್ತಾ ನಿಮ್ಮೊಂದಿಗೆ 2 ಮಾತು ಮುಗಿಸ್ತೇನೆ.